ಹಲೋ ಫ್ರೆಂಡ್ಸ್, ಶುಕ್ರವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವೀಡಿಯೋ ನೋಡೋಣ. ಅದಕ್ಕೂ ಮುಂಚೆ ವೀಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವೀಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ. ಫ್ರೆಂಡ್ಸ್, ಮೊದಲಿಗೆ ಏನು ಈ ಮನೆಯಲ್ಲಿ ನಮಗೆ ಹೇಳೋರು ಕೇಳೋರು ಯಾರೂ ಇಲ್ಲ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ನಮ್ಗೆ ಏನು ಮಾಡಾಕಿದ್ರು ತಿಂತೀವಿ ಅಂತ ಅಂದ್ಕೊಂಡಿದ್ದಾರಾ? ನೀವು ಮಾಡಿರೋ ಬೆಳಗ್ಗೆ ಎದ್ದು ಆ ಇಡ್ಲಿ, ಉಪ್ಪಿಟ್ಟು, ವಡೆ ಅದನ್ನೆಲ್ಲ ಯಾರು ತಿಂತಾರೆ? ಸ್ವಲ್ಪ ಚೆನ್ನಾಗಿರೋ ತಿಂಡಿ ಮಾಡೋದಕ್ಕಾಗೋದಿಲ್ವಾ ಮೀನಾ ಅಂತ ಹೇಳಿ ಕೇಳ್ತಾ ಇರ್ತಾರೆ. ಏನು ಅಂದ್ಕೊಂಡಿದ್ಯಾ? ನನ್ನ ಹೆಂಡ್ತಿನೇನು ನಿನ್ನ ಹೆಂಡ್ತಿ ಹೇಳಿದ್ದನ್ನೆಲ್ಲ ಮಾಡೋದಕ್ಕೆ ಜೀತದ ಆಳು ಅಂತ ಅಂದ್ಕೊಂಡ್ಬಿಟ್ಟಿದ್ದೀರಾ? ಬೇಕಿದ್ರೆ ಪೌಡ್ರ್ ಹತ್ರ ಮಾಡಿಸ್ಕೊಂಡು ತಿನ್ನು, ಇಲ್ಲಾಂದರೆ ಮಾಡ್ಕೊಂಡು ತಿನ್ನು ಅಂತ ಅನ್ನೋ. ನನ್ನ ಹೆಂಡ್ತಿ ಯಾಕೋ ಕೇಳಿದ್ದೆಲ್ಲ ನಾನು ಮಾಡ್ಕೊಡ್ತಾಳೆ ಅಂತ ಹೇಳಿ ಕೇಳ್ತಾ ಇರ್ತಾರೆ. ಅಷ್ಟರಲ್ಲಿ ಅವ್ರ ಮಾವ ಬರ್ತಾರೆ. ನೋಡಿದ್ರೆ ಮಾವ, ಈ ಸೂರ್ಯ ಅವರು ಯಾವಾಗಲೂ ನನ್ನ ಗಂಡನಿಗೆ ಎಷ್ಟೆಲ್ಲ ಅವಮಾನ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅಂತ ಹೇಳಿದಾಗ, ಹೌದಮ್ಮ ಮಾಡ್ತಾನೆ ಅವಮಾನನ ಮಾಡೇ ಮಾಡ್ತಾನೆ. ಯಾಕೆ ಹೇಳು? ನಿಮ್ಮಪ್ಪ ನಿನ್ನ ಗಂಡನಿಗೆ ಅಂತ ಹೇಳಿ 15 ಲಕ್ಷ ದುಡ್ಡನ್ನ ಕೊಟ್ಟಿದ್ದಾರೆ ನೋಡು ಬಿಸ್ನೆಸ್ ಮಾಡೋದಕ್ಕೆ. ಆದರೆ ಇವನಿಗೆ ಅವ್ರ ಮನೆ ಕಡೆಯಿಂದ ಅವ್ರ ಅತ್ತೆ ಮನೆ ಇದ್ದಾರಲ್ಲ, ಅವರು 15 ಲಕ್ಷ ಅಲ್ಲ 15 ರೂಪಾಯಿ ಕೊಡೋದಕ್ಕೂ ಯೋಗ್ಯತೆ ಇಲ್ಲ. ಅದಕ್ಕೆ ಇವರಿಬ್ಬರು ನಿಮಗೆ ದುಡ್ಡು ಬಂದಾಗಿಂದನೂ ನಿಮ್ಮನ್ನು ನೋಡಿ ಹೊಟ್ಟೆಗೆ ನಿಂಬೆ ಹಣ್ಣು ಕಿವುಚ್ಕೊಂಡು ಬಿಟ್ಕೋತಾ ಇದ್ದಾರೆ ಕಣಮ್ಮ. ಕಾರ್ ತೊಗೊಂಡ್ರಿ, ಹೊಸ ಬಿಸ್ನೆಸ್ ಶುರು ಮಾಡಿದ್ದೀರಾ, ಇವಾಗ ನೋಡಿದ್ರೆ ತಿಂಡಿ ಬೇರೆ ಕೇಳ್ತಾ ಇದೆಯಲ್ಲ, ಅದಕ್ಕೆ ಹೊಟ್ಟೆಗೆ ಹುಳ ಬಿಟ್ಟಂಗಾಗಿದೆ ಗಂಡಂಗೂ ಹೆಂಡ್ತಿಗೂ. ಅದಕ್ಕೆ ಹೀಗೆ ನಿಮ್ಮೇಲೆ ಹಿಂಗೆಲ್ಲ ಆಡ್ತಾ ಇದ್ದಾರೆ ಅಂತ ಹೇಳಿ ಕೇಳ್ತಾ ಇರ್ತಾರೆ. ಯಾಕತ್ತೆ ಯಾವಾಗಲೂ ನನ್ನ ಗಂಡನ ಅದೇ ಥರ ಅವಮಾನ ಮಾಡ್ತಾ ಇರ್ತೀರಾ? ನನ್ನ ಗಂಡ ಇವ್ರ ಹತ್ರ ಇರೋ ದುಡ್ಡು ಇವ್ರ ಅಪ್ಪಂಗೆ ಸೇರಿದ್ದು ಅಂತ ಹೇಳಿ ಒಂದೇ ಒಂದು ಮಾತು ಹೇಳಿ ಕಿತ್ಕೊಳ್ರಿ ಅಂತ ಹೇಳಿದ್ರೆ 5 ನಿಮಿಷ ಸಾಕು ಕಿತ್ಕೋತಾರೆ. ನೋಡ್ತೀರಾ ಅಂತ ಹೇಳ್ದಾಗ, ಅಯ್ಯೋ ಮನೆ ಹಾಳಿ, ಏನೇ ಹಿಂಗೆಲ್ಲ ಮಾತಾಡ್ತಾ ಇದೆಯಾ? ಅದು ನಮ್ಮ ಮನೆಯವ್ರ ದುಡ್ಡು ಅಂತ ನಿನ್ಗೆ ಯಾರೇ ಹೇಳಿದ್ದು ಅಂತ ಹೇಳಿ ಕೇಳ್ತಾ ಇರ್ತಾಳೆ. ಮತ್ತು ನಮ್ಮ ಮನೆಯವ್ರು ಏನಾದರೂ ಆ ದುಡ್ಡು ಬೇಕು ಅಂತ ಕೇಳಿದ್ರಾ? ನನ್ನ ಹೆಂಡ್ತಿ ಯಾಕೆ ಕೆಲಸ ಮಾಡಬೇಕು ಅಂತ ಕೇಳಿದರೆ ನೀವ್ಯಾಕತ್ತೆ ಯಾವಾಗಲೂ ಅವ್ರನ್ನ ನೋಡಿ ಹೊಟ್ಟೆ ಹುರ್ಕೋತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀರಾ? ಆ ಹೊಟ್ಟೆ ಹುರ್ಕೊಳ್ಳೋದಾಗಿದ್ರೆ ಅಂಥ ಒಳ್ಳೆ ಬಿಸ್ನೆಸ್ನ ಇವ್ರಿಗೆ ತಂದು ತೋರಿಸ್ತಾ ಇರಲಿಲ್ಲ, ಅಂಥ ಮನುಷ್ಯನ ಪರಿಚಯನೂ ಮಾಡ್ಕೊಡ್ತಾ ಇರಲಿಲ್ಲ. ದುಡ್ಡನ್ನ ತಿಂದು ಉಡಾಯಿಸಿದ್ರೆ ಖಾಲಿ ಆದರೆ ಅಷ್ಟೇ ಸಾಕಲ್ಲ ಅಂತ ಖುಷಿ ಪಡ್ತಾಯಿದ್ರು. ಅವರಿದ್ರೆ ಅವರು ಹಾಗೆ ಮಾಡ್ದೇನೆ ಅವ್ರ ಕುಟುಂಬ ಚೆನ್ನಾಗಿರಲಿ ಅಂತ ಹೇಳಿ ಒಂದು ಒಳ್ಳೆ ಬಿಸ್ನೆಸ್ನ ಹುಡ್ಕೊಟ್ಟು ಅವರು ಸೆಟ್ಲಾಗಲಿ ಅಂತ ಮಾಡಿದ್ದಾರೆ. ನೀವು ನೋಡಿದ್ರೆ ನನ್ನ ಗಂಡಂಗೆ ಯಾವಾಗಲೂ ಅವಮಾನ ಮಾಡ್ತೀರಾ ಅಂತ ಹೇಳಿ ಬೈದ್ಬಿಡ್ತಾಳೆ. ನೋಡ್ರಿ ನಿಮ್ಮ ಮುಂದೆನೇ ಹೇಗೆಲ್ಲ ಮಾತಾಡ್ತಾ ಇದ್ದಾಳೆ ಅಂತ ಹೇಳಿದಾಗ, ಅಲ್ಲ ಕಣೆ, ಪ್ರತಿ ಸಲನೂ ಅವಳು ನಮ್ಮ ಮನೆ ಕೆಲಸದವಳು ಅಂತ ಅಂದ್ಕೊಂಡು ಅವ್ರು ಕೇಳಿದ್ದನ್ನೆಲ್ಲ ಮಾಡ್ಕೊಡ್ತೀನಿ ಅಂತ ಹೇಳಿದಾಳೇನೆ ಅವಳು ಕೆಲಸ ಮಾಡ್ತಾಳೆ ತಾನೆ. ಅವ್ರವ್ರ ಕೆಲಸ ಅವ್ರವ್ರು ಮಾಡ್ಕೊಳ್ಳೋದ್ರಲ್ಲಿ ಏನೇ ತಪ್ಪಿದೆ? ಅವಳನ್ನೇನು ಅಡುಗೆ ಮಾಡೋದಕ್ಕೆ ಇಟ್ಕೊಂಡಿರೋ ಕೆಲಸದವಳ ಅಂತ ಹೇಳಿ ಅವ್ರ ಮಾವ ಕೂಡ ಹೇಳ್ತಾರೆ. ಯಾರು ಏನು ಮಾತಾಡದೆ ಸುಮ್ಮನಾಗ್ಬಿಡ್ತಾರೆ. ಇದಿಷ್ಟು ಶುಕ್ರವಾರದ ಒಂದು ಪುಟ್ಟ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಡಿ. ಫ್ರೆಂಡ್ಸ್.